ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ಪ್ರತಿನಿಧಿ ಯೋಗೇಶ್ ಅವರು ಮಾಹಿತಿ ನೀಡ್ತಾರೆ. ಎಸ್ ಯೋಗೇಶ್, ಎಲ್ಲಿದೆ ಈಗ ಪಾರ್ಥಿವ ಶರೀರ? ಯಾವಾಗ ಟಿಪ್ಟೂರಿಗೆ ಬಂದಿದೆ? ಏನಿದೆ ಇದ್ರ ಬಗ್ಗೆ ಅಪ್ಡೇಟ್? ಸಂಜೆ ಇವತ್ತು ಸುಮಾರು ರಾತ್ರಿ 9 ಗಂಟೆ ಸುಮಾರಿನಲ್ಲಿ ಬಿಸಿ ನಾಗೇಶ್ ಅವರು ತಮ್ಮ ಬೆಂಗಳೂರಿನ ಮಗಳ ಮನೆಯಲ್ಲಿ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಸದ್ಯ ಏನು ತಿಪ್ಟೂರಿಗೆ ಕರೆತರ ಪ್ರಯತ್ನ ನಡೀತಾ ಇದೆ. ಇವತ್ತು ರಾತ್ರಿಯೇ ಬರುತ್ತಾ ಅಥವಾ ಬೆಂಗಳೂರಿನಲ್ಲಿ ಒಂದಷ್ಟು ಮುಖಂಡರು ಪಾರ್ಥಿವ ಅಂತಿಮ ಪಡೆದ ನಂತರ ತುಮಕೂರಿನ ತಿಪ್ಟೂರಿಗೆ ತಗೊಂಡ್ಬರ್ತಾರ? ಇನ್ನು ಸ್ಪಷ್ಟವಾಗಿ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇನ್ನು ಸುಮಾರು 1-2 ಗಂಟೆಯಲ್ಲಿ ಇದಕ್ಕೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಯಾಕಂದ್ರೆ ಬಿಸಿ ನಾಗೇಶ್ವರ್ ಕಳೆದ ಕೆಲವಾರು ತಿಂಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ರು, ಮತ್ತೆ ಅಲ್ಲೇ ಟ್ರೀಟ್ಮೆಂಟ್ ಕೂಡ ತೆಗೆದುಕೊಳ್ತಾ ಇದ್ರು. ಹಾಗಾಗಿ ಅವರು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಮತ್ತೆ ಸಕ್ರಿಯ ರಾಜಕೀಯವಾಗಿ ದೂರ ಆಗಿದ್ರು. ಅನಾರೋಗ್ಯ ಕಾರಣಾಗಿ ಆಗೊಮ್ಮೆ ಈಗೊಮ್ಮೆ ಮಾತ್ರ ತುಮಕೂರಲ್ಲಿ ಕಾಣಿಸ್ಕೊಡ್ತಾ ಇದ್ರು. ಇದಾದ ನಂತರ ಏನಿವತ್ತು ಮೃತಪಟ್ಟಿದ್ದಾರೆ. ಈಗ ಒಂದಷ್ಟು ತುಮಕೂರಿನ ಸಚಿವರು ಮತ್ತೆ ಸಂಸದ ಸೋಮಣ್ಣ ಅವರು ಕೂಡ ಅವರ ನಿಧನಕ್ಕೆ ಸಂತಾಪವನ್ನ ಎಕ್ಸ್ ಖಾತೆಯಲ್ಲಿ ಸೂಚನೆ ಮಾಡಿದ್ದಾರೆ. ಇದಾದ ನಂತರ ಇವತ್ತು ಏನು ನಾಳೆ ಬೆಳಗ್ಗೆ ತುಮಕೂರು ಮಾರ್ಗವಾಗಿ ಬಂದ್ರೆ ಅಲ್ಲಿ ತಿಪ್ಟೂರಿಗೆ ತೆರಳುತ್ತಾರೆ. ಅಲ್ಲಿ ಮಧ್ಯಾಹ್ನದ ವೇಳೆಗೆ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಸದ್ಯಕ್ಕೆ ಗೊತ್ತಾಗ್ತಿರೋ ಮಾಹಿತಿ. ಇನ್ನಷ್ಟು ಮಾಹಿತಿಗಳು ಸಿಗಬೇಕಾಗಿದೆ ಧನುಶ್ರೀ. ಎಸ್, ಇವರು ಜನಪರ ನಾಯಕರಾಗಿದ್ರು. ಯಾವಾಗಲೂ ಸಾಮಾನ್ಯ ಜನರ ಜೊತೆ ಸಾಕಷ್ಟು ಪ್ರೀತಿ ನಿಕಟ ಸಂಬಂಧವನ್ನ ಹೊಂದಿದ್ರು. ಇನ್ನು ಇವರ ರಾಜಕೀಯ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಯೋಗೇಶ್? ಧನುಷ್ ಇವರು ಎಬಿವಿಪಿ ಮುಖಂಡರಾಗಿ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದಂತವರು. ಸಾಕಷ್ಟು RSS ಮತ್ತೆ ಅಂತ ಚಟುವಟಿಕೆಗಳಿಗೆ ಸಾಕಷ್ಟು ತೊಡಗಿಸ್ಕೊಂಡಿದ್ರು. ಅಂದ್ರೆ ತಿಪ್ಟೂರು ಜಿಲ್ಲೆಯಲ್ಲಿ ಅಂದ್ರೆ ತುಮಕೂರು ಜಿಲ್ಲೆಯಲ್ಲೇ ಇವರು ಸಾಕಷ್ಟು ಸರಳ ವ್ಯಕ್ತಿತ್ವವನ್ನು ಹೊಂದಿದ್ರು ಅಂತ ಜನರು ಮಾತಾಡ್ತಾರೆ. ಯಾಕಂದ್ರೆ ಅವರು ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಕೂಡ ಅವ್ರು ಸಚಿವರಾಗಿದ್ದ ಸಂದರ್ಭ ಕೂಡ ಅವರು ಕೆಲವೊಂದು ಬಾರಿ ಟ್ರೈನ್ ನಲ್ಲಿ ಬೆಂಗಳೂರಿಗೆ ಹೋದಂತ ಉದಾಹರಣೆಗಳಿದೆ. ಅದು ಅಂತ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತದೆ. ಅಂದ್ರೆ ಅಷ್ಟು ಸರಳವಾಗಿ ಇದ್ರು ಅಂತ ಅವರು. ಅದೇ ಸಚಿವ ಸ್ಥಾನ ಇದ್ರು ಕೂಡ ಅವರು ತಾವು ಬಿಮ್ಮನ್ನ ತೋರಿಸಿಲ್ಲ ಅನ್ನೋದು ಜನರು ಮಾತಾಡ್ತಾರೆ. ಕಿತ್ತೂರು ಕೂಡ ತಮ್ಮದೇ ಆದಂತ ಬೆಂಬಲಿಗರನ್ನ ಮತ್ತೆ ಯುವ ಪಡೆನ ಕೂಡ ಅವರು ಹೊಂದಿದ್ರು. ಯಾಕಂದ್ರೆ ಇವರ ಈ ನಿಧನದಿಂದ ಸಾಕಷ್ಟು ದುಃಖ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಮನೆಯವರು ಕೂಡ ತಿಪ್ಟೂರಿಗೆ ಎಷ್ಟೊತ್ತಿಗೆ ತರಬೇಕು ಅನ್ನೋ ಚರ್ಚೆ ಕೂಡ ನಡೆಸಿದ್ದಾರೆ. ಅದಾದ ನಂತರ ಸದ್ಯದಲ್ಲೇ ತಿಪ್ಟೂರಿಗೆ ನಾಳೆ ಎಷ್ಟೊತ್ತಿಗೆ ಬರುತ್ತೆ ಮತ್ತೆ ಯಾರೆಲ್ಲ ಮುಖಂಡರು ಬರ್ತಾರೆ, ಇದೆಲ್ಲ ಮಾಹಿತಿ ಸಂಪೂರ್ಣವಾದ ಸಮಗ್ರವಾದ ಮಾಹಿತಿ ಸಿಗುತ್ತೆ ಧನುಶ್ರೀ. ಓಕೆ, ಏನಾದ್ರೂ ಬೆಂಗಳೂರಲ್ಲೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡೋ ಸಾಧ್ಯತೆ ಇರುತ್ತಾ? ಯಾಕಂದ್ರೆ ಈಗಾಗಲೇ ಒಂದು ತುಮಕೂರು ಕರೆತೋ ಪ್ರಯತ್ನವಾಗಿ ಇಲ್ಲಿ ಬೆಂಗಳೂರಿನಲ್ಲೇ ಒಂದಷ್ಟು ಸಮಯ ಅಂತಿಮ ದರ್ಶನಕ್ಕೆ ಇಡಬೇಕು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಬೆಂಗಳೂರು ಇರೋದ್ರಿಂದ ಅವರ ಯಾರು ಕೂಡ ಸಂಬಂಧಿಕರ ಇತರ ಫೋನ್ ಸರಿಯಾಗಿ ಸಿಗ್ತಾ ಇಲ್ಲ ನಮ್ಗೆ. ಹಾಗಾಗಿ ಯಾರಾದ್ರೂ ಅವ್ರ ಕಡೆಯವರು ಒಂದು ಫೋನ್ ತೆಗೆದ್ರೆ ಅಥವಾ ಏನೋ ನಮಗೆ ಮಾಹಿತಿ ಹಾಕಿದ್ರೆ ಒಂದಷ್ಟು ಮಾಹಿತಿ ಗೊತ್ತಾಗುತ್ತೆ. ಈಗ ಸದ್ಯ ನಾಳೆ ಅಷ್ಟೇ ಅಂತ್ಯಕ್ರಿಯೆ ಅನ್ನೋದು ಗೊತ್ತಾಗುತ್ತೆ, ಅಥವಾ ರಾತ್ರಿನೇ ತುಮಕೂರಿಗೆ ಕರ್ಕೊಂಡ್ಬಂದು ತುಮಕೂರಲ್ಲಿ ಅಂತಿಮ ಒಂದಷ್ಟು ದರ್ಶನ ಮಾಡ್ಕೊಂಡು ಅನಂತರ ತಿಪ್ಟೂರು ಕರ್ಕೊಂಡು, ಅಥವಾ ಬೆಳಗ್ಗೆ ಬಂದು ಮುಂಜಾನೆ ಏನಾದ್ರು ಬಂದ್ರೆ ತುಮಕೂರಿನಲ್ಲಿ ಇಲ್ಲಿ ಬಿಜೆಪಿ ಮುಖಂಡರು ಮತ್ತೆ ನಾಯಕರನ್ನ ಅಂತಿಮ ದರ್ಶನ ಆದ ನಂತರ ತಿಪ್ಟೂರು ಕರ್ಕೊಂಡು ಹೋಗ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಧನುಶ್ರೀ. ಓಕೆ, ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗೆ.